ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕಮ್ಮರಗಟ್ಟೆ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆಯ ಮರುದಿವಸ ಶುಭ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ನೆರವೇರಿಸುವಂಥದ್ದು ಕಮ್ಮರಗಟ್ಟೆ ಗ್ರಾಮದ ಧಾರ್ಮಿಕ ಹಬ್ಬ ಹರಿದಿನಗಳ ಧಾರ್ಮಿಕ ಸಂಪ್ರದಾಯವಾಗಿದೆ. ಮಾರ್ಚ್ 4ರಂದು ಮುಂಜಾನೆಯ ಸೂರ್ಯೋದಯವಾಗುತ್ತಿದ್ದಂತೆ ಸಾಂಪ್ರದಾಯಿಕ ರಥಶಾಂತಿ ಪೂಜೆ ಕೈಂಕರ್ಯಗಳನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮದಲ್ಲಿ ಇರುವಂತಹ ಇನ್ನೂ ಇತರೆ ಪರಿವಾರ ದೇವಸ್ಥಾನಗಳ ಆಡಳಿತ ಮಂಡಳಿಯವರು, ಗ್ರಾಮದ ಗುರು ಹಿರಿಯರು, ಮುಖಂಡರುಗಳೆಲ್ಲರೂ ಪಾಲ್ಗೊಂಡು ರಥೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರ ಸಹಭಾಗಿತ್ವದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಿದರು. ಈ ನಿಮಿತ್ತವಾಗಿ ಅಗತ್ಯ ಪೂರ್ವ ಸಿದ್ಧತಾ ಕೈಂಕರ್ಯಗಳನ್ನು ಕೈಗೊಂಡಂತಹ ಕಮ್ಮರಗಟ್ಟೆ ಗ್ರಾಮದ ಗುರು ಹಿರಿಯರೆಲ್ಲರೂ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಪೂಜೆ ಅಭಿಷೇಕ ನೆರವೇರಿಸಿ ರಥ ಬೀದಿಯಲ್ಲಿ ಅಲಂಕೃತಗೊಂಡಂತಹ ರಥದಲ್ಲಿ ಶ್ರೀ ಕಮ್ಮರಗಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ, ಕುಂಬಳೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ, ಕಮ್ಮರಗಟ್ಟೆ ಗ್ರಾಮದ ಶ್ರೀ ಹೊನ್ನತ್ಯಮ್ಮ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ತಂದು ಪ್ರದಕ್ಷಿಣೆ ಮಾಡಿಸುವ ಮೂಲಕ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ 3 ದೇವತೆಗಳನ್ನು ರಥಾರೋಹಣ ಮಾಡಿಸುತ್ತಿದ್ದಂತೆ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಶ್ರೀ ಆಂಜನೇಯ ನಿನ್ನ ಪಾದವರದ ಗೋವಿಂದ ಎಂಬ ಭಕ್ತಿಯ ನಾಮಸ್ಮರಣೆಯ ಉದ್ಘೋಷ ಮುಳುಗಿಸುವ ಮೂಲಕ ಬಾಳೆಹಣ್ಣು, ಮೆಣಸು, ಮಂಡಕ್ಕಿ ಭಕ್ತಿಯಿಂದ ಸಮರ್ಪಣೆ ಮಾಡಿ ರಥವನ್ನು ಎಳೆಯುವ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದೆವು ಎಂಬ ಧನ್ಯತಾ ಭಾವನೆಯನ್ನು ವ್ಯಕ್ತಪಡಿಸಿದ್ದು ರಥೋತ್ಸವದ ಸಂದರ್ಭದಲ್ಲಿ ಕಾಣಬಂದಂತಹ ವಿಶೇಷ ಸಂಗತಿಯಾಗಿದೆ. ರಥೋತ್ಸವದಲ್ಲಿ ಗ್ರಾಮದ ಸಮಸ್ತ ಭಕ್ತ ಬಾಂಧವರು ಪರಿವಾರ ಸಹಿತವಾಗಿ ಬಂದು ಪಾಲ್ಗೊಂಡು ರಥವನ್ನು ಎಳೆಯುವ ಮೂಲಕ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು. ರಥೋತ್ಸವದ ನಿಮಿತ್ತವಾಗಿ ಗ್ರಾಮದ ಸೇವಾಕರ್ತ ಭಕ್ತ ಬಾಂಧವರು ಟ್ರ್ಯಾಕ್ಟರ್ಗಳಲ್ಲಿ, ಎತ್ತಿನ ಬಂಡಿಗಳಲ್ಲಿ ಬೆಲ್ಲದ ಪಾನಕವನ್ನು ತಂದು ದಣಿವಾರಿಸುವ ಸಲುವಾಗಿ ಪಾನಕವನ್ನು ಸಮರ್ಪಿಸಿದ್ದು ಉದಾರ ಸೇವೆಯ ಒಂದು ನಿದರ್ಶನ ಸಂಗತಿಯಾಗಿತ್ತು. ಗ್ರಾಮದ ಸೇವಾಕರ್ತ ಭಕ್ತ ಬಾಂಧವರು ರಥೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಿದ ಭಕ್ತ ಬಾಂಧವರಿಗೆ ಅನ್ನದಾಸೋಹ ಪ್ರಸಾದವನ್ನು ತಯಾರಿಸಿ ಸರ್ವರಿಗೂ ವ್ಯವಸ್ಥಿತವಾಗಿ ಉಣಬಡಿಸಿದರು. ಅಪರಾಹ್ನದ ನಂತರ ದೇವತಾ ಉತ್ಸವದ ಮೆರವಣಿಗೆಯೊಂದಿಗೆ ಭೂತದೇವರ ಮಣೆಯುವ ಸೇವೆ ನಿಮಿತ್ತವಾಗಿ ಭೂತ ಆರಾಧನೆಯ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದು ವಿಶೇಷವಾಗಿತ್ತು. ಸಂಜೆಯ ವೇಳೆಯ ಸಮಯವಾಗುತ್ತಿದ್ದಂತೆ ವ್ಯವಸ್ಥಾಪಕರೆಲ್ಲರೂ ಮುಳ್ಳುಗದ್ದಿಗೆಯನ್ನು ಸಜ್ಜುಗೊಳಿಸಿದರು. ಪ್ರಥಮತಃ ಆಂಜನೇಯ ಸ್ವಾಮಿ ಹಾಗೂ ಭೂತ ಆರಾಧನೆಯ ಸೇವಾಕರ್ತರು ಬಂದು ಮುಳ್ಳುಗದ್ದಿಗೆ ಮಹೋತ್ಸವದಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದಂತೆ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಗೋವಿಂದ ಗೋವಿಂದ ಎಂಬ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಮುಳ್ಳುಗದ್ದಿಗೆಯಲ್ಲಿ ಸ್ತ್ರೀ ಪುರುಷರಾದಿಯಾಗಿ ಮಕ್ಕಳೆಲ್ಲರೂ ಪಾಲ್ಗೊಂಡು ತಮ್ಮ ಕಷ್ಟಗಳು ನಿವಾರಣೆಯಾಗಿ ಭಗವಂತನ ಅನುಗ್ರಹದಿಂದ ಸುಖ ಸಮೃದ್ಧಿಗಳು ಲಭಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸಿ ಮುಳ್ಳುಗದ್ದಿಗೆಯ ಮೇಲೆ ಸಾಗುವ ಮೂಲಕ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ನಾಡಿನ ವಿವಿಧೆಡೆಗಳಿಂದ ಬಂದಂತಹ ಭಕ್ತ ಬಾಂಧವರು ಶ್ರದ್ಧೆಯಿಂದ ಪಾಲ್ಗೊಂಡಿದ್ದು ರಥೋತ್ಸವ ಮತ್ತು ಮುಳ್ಳುಗದ್ದಿಗೆ ಮಹೋತ್ಸವದಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಧಾರ್ಮಿಕ ಆಚರಣೆಗಳ ಜೊತೆಗೆ ಮನರಂಜನೆಗೋಸ್ಕರವಾಗಿ ನಾಟಕ, ಆರ್ಕೆಸ್ಟ್ರಾ ಮತ್ತಿತರೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ವಿಶೇಷ. ಅಂತೆಯೇ ಕಮ್ಮರಗಟ್ಟೆ ಗ್ರಾಮದಲ್ಲೂ ಕೂಡ ಸ್ಥಳೀಯ ಕಲಾವಿದರೇ ಪ್ರದರ್ಶನ ಮಾಡುವಂತಹ ನಾಟಕ ಪ್ರದರ್ಶನವನ್ನು ಈ ವರ್ಷವೂ ಕೂಡ ವ್ಯವಸ್ಥಿತವಾದ ರಂಗಸಜ್ಜಿಕೆಯ ವೇದಿಕೆಯಲ್ಲಿ ನಾಟಕವನ್ನು ಪ್ರದರ್ಶನ ಮಾಡುವ ಮೂಲಕ ರಥೋತ್ಸವಕ್ಕೆ ಪಾಲ್ಗೊಂಡಂತಹ ಭಕ್ತ ಬಾಂಧವರಿಗೆ ಹಾಗೂ ಪ್ರೇಕ್ಷಕರಿಗೆ ಭಕ್ತಿ ಭಾವನೆಯ ಜೊತೆಗೆ ಮನರಂಜನೆಯ ಒಂದು ಸೇವೆಯನ್ನು ಸೇವಾ ಮನೋಭಾವದಿಂದ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಲೈಕ್ ನೀಡಿ, ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು.